ಶಿವನ ರಾಣಿಗೆ. ಹಲೋ, ನಮಸ್ಕಾರ. ಇಂದಿನ ನಮ್ಮ ಪ್ರವಾಸ ತಾಣ ಮೈಸೂರು ಜಿಲ್ಲೆ ಕಾವೇರಿ ತೀರದ ಅದ್ಭುತವಾದ ಮುಡುಕುತೊರೆ. ಮುಡುಕುತೊರೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿದೆ. ಮುಡುಕು ಅಂದರೆ ತಿರುಗು, ತೊರೆ ಅಂದರೆ ನದಿಯ ಹರಿವು. ಇಲ್ಲಿ ಕಾವೇರಿ ನದಿ ಸುಂದರ ತಿರುವು ಪಡೆದು ಹರಿಯುವುದರಿಂದ ಈ ಸ್ಥಳಕ್ಕೆ ಮುಡುಕುತೊರೆ ಎಂಬ ಹೆಸರು ಬಂದಿದೆ. ನಾವು ಬೆಂಗಳೂರಿಂದ ಹೊರಟಾಗ 2:30 ಮಧ್ಯಾಹ್ನ ಆಗಿತ್ತು. ಇಲ್ಲಿ ಬಂದು ತಲುಪುವಾಗ 5:30 ಸಂಜೆ ಆಗಿತ್ತು. ಇಲ್ಲಿಂದ ನಿಮಗೆ 2 ಆಪ್ಷನ್ ಇದೆ. ಒಂದು ಮೆಟ್ಟಿಲನ್ನಾದರೂ ಹೊತ್ಕೊಂಡು ಹೋಗ್ಬೋದು, ಇಲ್ಲ ಗಾಡಿಯಲ್ಲೇ ಮೇಲೆ ಹೋಗ್ಬೋದು. ಸೊ ನಾವು ಗಾಡಿಯಲ್ಲೇ ಹೋಗಿ ಮೇಲೆ ನೋಡೋಣ ಬನ್ನಿ. ಮುಡುಕುತೊರೆ, ಇಲ್ಲಿ ದೇವರು ಬಂದು ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಶತಮಾನದಿಂದ ಇದೆ. ಸದ್ಯಕ್ಕೆ ರೀಕನ್ಸ್ಟ್ರಕ್ಷನಲ್ಲಿದೆ. ಜನ ನಿಮಗೆ ಜಾಸ್ತಿ ಇರೋದು ಅಂದರೆ ಮಹಾಶಿವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ. ಮತ್ತು ಇಲ್ಲಿನ ಜನರ ನಂಬಿಕೆ ಏನು ಅಂದರೆ ಪಾಂಡವರು ಈ ಮೂರ್ತಿಯನ್ನು ಸ್ಥಾಪಿಸಿದ್ರು ಅಂತ. ಸೊ ಈ ಜಾಗದ ವಿಶೇಷತೆ ಇನ್ನೂ ಇದೆ, ನಾನು ನಿಮಗೆ ಹೇಳ್ತೀನಿ ಏನು ಅಂತ. ಇದು ಮತ್ತು ನಿಮಗೆ ನಿಯರ್ ಬೈ ತಲಕಾಡು ಆಗುತ್ತೆ ಪ್ಲೇಸು. ಆಲ್ಮೋಸ್ಟ್ ತುಂಬ ಜನಕ್ಕೆ ಈ ಪ್ಲೇಸ್ ಗೊತ್ತಿರೋದಿಲ್ಲ, ನಾನು ತಿಳಿಸ್ಕೊಡ್ತೀನಿ. ಇಲ್ಲಿಂದ ಕಾಣಿಸ್ತಾ ಇರೋದು ಕಾವೇರಿ ನದಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇದು ದೇವಸ್ಥಾನದ ಎಂಟ್ರೆನ್ಸ್. ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ನೀವು ರೈಟ್ ಸೈಡಿಂದ ಬರಬೇಕು. ದೇವಸ್ಥಾನದ ಆವರಣದ ಒಳಗಡೆ ಬಂದಾದಮೇಲೆ ನೀವು ಈ ಪ್ಲೇಸಿಗೆ ಹೋಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಇನ್ನೂ ಒಂಥರ ಶಾಂತಿ ಅನಿಸುತ್ತೆ. ಮಂಗನಿಂದ ಮಾನವ ಆದರೂ ಇನ್ನೂ ಸ್ವಲ್ಪ ಜನ ಮಂಗಗಳ ಗುಣನ ಬಿಟ್ಟಿಲ್ಲ. ಏನು ಹೇಳ್ತೀರಾ? ಸಿಂಹದ ವಾಣಿಗೆ ಬಂಗಾರದ ಗುಡಿಯ ಒಳಗೆ ಬಾಳ ಸಿಂಗಾರವಾಗಳೆ, ಪುಷ್ಪಮಾಲೆ ತಂದು ನಿನಗೆ ನಿನ್ನನ್ನು ಪೂಜಿಸುವೆ. ಬಂಗಾರದ ಗುಡಿಯ ಒಳಗೆ ಬಾಳ ಸಿಂಗಾರವಾಗಳೆ. ಹಾಡನ್ನು ಕೇಳಿದ್ಮೇಲೆ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಆಯಿತು. ಹಾಗಾಗಿ ಕೇಳಿದೆ. ಇಟ್ ಈಸ್ ಪ್ಯೂರ್ಲಿ ಮೈಥಾಲಜಿಕಲ್. ಅವರು ಹೇಳಿದ್ದೇನು ಅಂತ ಅಂದರೆ, ಇದು ಪಾಂಡವರು ಪ್ರತಿಷ್ಠಾಪನೆ ಮಾಡಿರುವಂಥ ಶಿವನ ಲಿಂಗ. ಈ ಥರ ಲಿಂಗ ಇರಬೇಕಿದ್ರೆ ಅವರು ಪೂಜೆ ಮಾಡ್ತಾ ಇದ್ರು. ಈ ಕಡೆ ನದಿಯ ಒಂದು ತೀರದಲ್ಲಿ ದೇವಸ್ಥಾನ ಇದೆ, ಮತ್ತೊಂದು ತೀರದಲ್ಲಿ ಒಂದು ಹಳ್ಳಿ ಇದೆ. ಆ ಹಳ್ಳಿಯವರು ಹಸುಗಳನ್ನ ಮೇಯಿಸೋಕೆ ಅಂದ್ಬಿಟ್ಟು ದೇವಸ್ಥಾನ ಸೈಡ್ ಬರ್ತಾ ಇರ್ತಾರೆ. ಅದರಲ್ಲಿ ಒಂದು ಹಸು ದಿನ ಲಿಂಗದ ಹತ್ರ ಬಂದು ಹಾಲನ್ನು ಕರೀತಾ ಇರುತ್ತೆ. ಇದನ್ನು ನೋಡಿ ಬೇಸತ್ತ ಇಬ್ಬರು ಯುವಕರು ಸುಮ್ಮನೆ ಇದು ಹಾಲನ್ನು ವೇಸ್ಟ್ ಮಾಡ್ತಾ ಇದೆ, ನಾವು ಮೇಯಿಸ್ತಾ ಇದ್ದೀವಿ ಅಂದ್ಬಿಟ್ಟು ಕೊಲ್ಲೋಕ್ಕೆ ಅಂತ ಬರ್ತಾರೆ. ಅವ್ರು ಕೊಲ್ಲೋಕ್ಕೆ ಅಂತ ಬಂದಾಗ ಅದು ಲಿಂಗದ ಮೇಲೆ ಹಾಲನ್ನು ಕರೀತಾ ಇರುತ್ತೆ. ಆ ಸಮಯದಲ್ಲಿ ಇವರು ಮಂಚನ್ನು ಹಿಡಿದು ಬರ್ತಿರೋದನ್ನು ನೋಡಿ ನಂದಿ ಹೆದರಿ ಅದರ ಕಾಲನ್ನು ಲಿಂಗದ ಮೇಲೆ ಇಡುತ್ತೆ. ಜನರ ನಂಬಿಕೆ ಏನು ಅಂತ ಅಂದರೆ, ಲಿಂಗ ಬೆಳೀತಾ ಇತ್ತು, ಆ ನಂದಿ ಕಾಲಿಟ್ಟಾಗಲಿಂದ ಬೆಳೀತಾ ಇಲ್ಲ, ಅಲ್ಲಿಗೆ ನಿಂತಿದೆ. ಬಟ್ ಅದನ್ನು ನೋಡಿದ ಶಿವ ಅವರಿಬ್ಬರನ್ನ ಕಣ್ಗಳನ್ನ ಎತ್ಕೊಳ್ತಾರೆ, ಎಲ್ಲಿ ಹಸುನ ಸಾಯಿಸ್ಬಿಡ್ತಾರೆ ಅಂತ. ಅದಾದಮೇಲೆ ಕಣ್ಣು ಹೋದಾಗ ಅವರು ತಪ್ಪನ್ನು ಅರ್ಥ ಮಾಡ್ಕೊಳ್ತಾರೆ ಹಾಗೂ ಶಿವನ ಹತ್ರ ಕ್ಷಮೆ ಕೇಳ್ತಾರೆ.
ಆಗ ಶಿವ ಅವ್ರ ಕಣ್ಣನ್ನು ಹಿಂತಿರುಗಿಸ್ತಾನೆ. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ಸೋಮವಾರ ಅವರು ಅವರ ಕುಟುಂಬಸ್ಥರು, ಅಂದರೆ ಅವರು ಇವಾಗಿರೋದಿಲ್ಲ, ಅವರ ಕುಟುಂಬಸ್ಥರು ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಹಾಲನ್ನು ತಂದುಕೊಡ್ತಾರೆ. ನಾನು ಇದನ್ನು ಅವ್ರ ಹತ್ರ ಕೇಳಿ, ಮತ್ತು ಇಲ್ಲಿ ಪಾರ್ವತಿ ಅಮ್ಮ ಅವ್ರದ್ದು ಮೂರ್ತಿ ಇದೆ. ಇವಾಗ ಏನು ಅಷ್ಟು ನಾವು ನಂಬೋದಿಲ್ಲ ಅಲ್ವಾ, ಅಂದ್ರೂ ಸ್ವಲ್ಪ ಜನ ಊರಲ್ಲಿ ಸಮ್ಟೈಮ್ ಏನು ಗೃಹಪ್ರವೇಶ ಮದುವೆ ಮಾಡಲ್ಲ. ಎಂದಕ್ಕೆ ಅಂದರೆ ಅಮ್ಮವರೆಲ್ಲ ಮನೆಗೆ ಹೋಗಿದ್ದಾರೆ, ಅವ್ರು ಬಂದಾಗ ಹೇಳ್ತೀವಿ. ಓಪನ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕಲಾಕಾರರು ಕತೆ. ಅಲ್ಲಿ ತನಕ ಅಡಿಯೋಸ್ Nada.